ಇನ್ನು ನೆಕ್ಸ್ಟ್ ಅಂತ ನೀವು ಕೇಳ್ತಾರಂಥ ಪ್ರಶ್ನೆ ಭಾಳ ಇದು, ರಿಸರ್ವೇಷನ್ ತಗೊಂಡವರೇ ತಗೋಬೇಕಾ, ಅನುಕೂಲ ಪಡ್ಕೊಂಡವರೇ ಪಡ್ಕೋಬೇಕಾ? ಇಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲ. ಕಡು ಬಡವರು ತನಕ ತಲುಪಂಗೆ ಹೋಗಿರ್ಬೇಕು. ಯಾರ್ಯಾರಿಗೂ ಅದು ಒಂದು ಸ್ಲ್ಯಾಬ್ ಹಾಕಬೇಕು. ಅನುಕೂಲ ಸ್ಲ್ಯಾಬಲ್ಲಿರೋರಿಗೆ ತೆಗಿಬೇಕು, ಕೆಳಗಡೆ ಇರೋರಿಗೆ ಅದು ಹೋಗಬೇಕು. ಕಟ್ಟ ಕಡೆಯ ವ್ಯಕ್ತಿ ತನಕ ತಲುಪುವಂಥ ಹೋರಾಟ ಆಗಬೇಕು ಹೊರತು ಶೆಡ್ಯೂಲ್ ಕ್ಯಾಸ್ಟೇ ಒಂದು ನೊಂದಿರೋಂಥ ಸಮಾಜ, ಅದರಲ್ಲೂ ರಾಜಕೀಯ ಆಗ್ಬಿಟ್ಟು ಬಲಶಾಲಿಗಳು ಬಲಹೀನರು ತುಳಿದು ಅನುಭವಿಸೋಂಥ ವ್ಯವಸ್ಥೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಮುಂದೆ ನಾವು ಕೂಡ ನಮ್ಮದೇ ಆದಂಥ ಒಂದು ಸಣ್ಣ ಮಟ್ಟದಲ್ಲಾದರೂ ಹೋರಾಟ ಮಾಡೇ ಮಾಡ್ತೀವಿ ಸರ್. ಮತ್ತು ಈಗ ಈ ಒಂದು ಜಡ್ಜ್ಮೆಂಟ್ ಏನಿದೆ, ಈಗ ನೀವೇನು ಪಾರ್ಟಿಷನ್ ಮಾಡಬೇಕು ಮತ್ತು ಈ 15% ಕೊಡಬೇಕು ಅಂತ, ಇದು ಜಾತಿಗಳ ಆಧಾರದ ಮೇಲೆ ಕೊಡ್ತಾರಾ ಅಥವಾ ಜನಸಂಖ್ಯೆ ಆಧಾರದ ಮೇಲೆ ಕೊಡ್ತಾರಾ ಅಂತ? ಈಗ ಕರೆಕ್ಟ್, ವೆರಿ ವೆರಿ ಗುಡ್ ಕ್ವಶನ್ ನೀವು ಕೇಳಿದ್ದು. ಇಲ್ಲೇನಾಗಿದೆ, ಶೆಡ್ಯೂಲ್ ಕ್ಯಾಸ್ಟ್ನಲ್ಲಿ ಟಚಬಲ್ ಆ್ಯಂಡ್ ಅನ್ಟಚಬಲ್ ಎಸ್ ಸಿ ಅಂತಿದ್ದಾರೆ. ನೀವು ಈ ಕಡೆ ನೀವು ವಲಯ ಸಮಾಜ, ಮಾದಿಗ ಸಮಾಜ ಇದೆಲ್ಲ ಅನ್ಟಚಬಲ್ ಎಸ್ ಸಿ. ಬೋವಿ ಸಮಾಜ, ಲಂಬಾಣಿ ಸಮಾಜ ಅಲ್ಲ, ನಾರ್ತ್ ಕರ್ನಾಟಕ ಅದೆಲ್ಲ ಟಚಬಲ್ ಎಸ್ ಸಿ. ಸೊ ಇವನ್ನೆಲ್ಲ ಗುಂಪು ಮಾಡಿದೆ ಸದಾಶಿವ ಆಯೋಗದ ಇದರನಲ್ಲೇ. ಅದರಲ್ಲಿ ಮಾದಿಗ ಸಮಾಜಕ್ಕೆ 6%, ವಲಯ ಸಮಾಜಕ್ಕೆ 5%, ಬೋವಿ ಮತ್ತು ಇದ ಸಮಾಜಕ್ಕೆ 3%, ಇತರರಿಗೆ 1%. 6, 5, 11, 14, 15% ಆ ರೀತಿ ಡಿವೈಡ್ ಮಾಡಿದೆ. ಏನಾಗಿದೆ, ಈ ಅನ್ಟಚಬಲ್ಲು ಟಚಬಲ್ಲು ಕೆಲವು ಪ್ರಾಂತ್ಯಗಳಲ್ಲಿ ಅದೇ ಸಮಾಜದವರು ಬೇರೆ ಬೇರೆ ಹೆಸರಿನಲ್ಲಿ ಗುರುತಿಸ್ಕೊಂಡಿದ್ದಾರೆ. ಸೊ ಅದನ್ನೆಲ್ಲ ಕ್ಲಬ್ ಮಾಡಿ ಸದಾಶಿವ ಇಂಥ ಜಾತಿಗಳು 101, ಇಷ್ಟು ಜಾತಿಗಳು ಒಂದು ಗುಂಪಿಗೆ ಬರ್ತವೆ, ಇಷ್ಟು ಜಾತಿಗಳು ಒಂದು ಗುಂಪಿಗೆ ಬರ್ತವೆ, ಗುಂಪು ಮಾಡಿ ಹಂಚಿರೋಂಥ. ಹಾಗೆ ಈಗ ನೆಕ್ಸ್ಟ್ ಕೂಡ ಜನಸಂಖ್ಯೆ ಆಧಾರದ ಮೇಲೆ ಹಂಚಬೇಕಾಗ್ತದೆ ಅಂತ. ಖಂಡಿತ. ಈ ಯಾರು ಒಂದು ವೃತ್ತಿ ಮಾಡಿಕೊಂಡು ಆ ಒಂದು ಜಾತಿ ಒಳಗಡೆ ಬೇರೆ ಬೇರೆ ಹೆಸರುಗಳು ಇರ್ತಾರೆ, ಅವರೆಲ್ಲ ಬರ್ತಾರಲ್ಲ, ಅವ್ರ ಜನಸಂಖ್ಯೆ ಆಧಾರದ ಮೇಲೆ 6%, 5% ಹಿಂಗೆಲ್ಲ ಹಂಚಿರೋದು ಸದಾಶಿವ ಆಯೋಗದಲ್ಲಿ. ಸರ್, ಈಗ ಪೊಲಿಟಿಕಲ್ ರಿಸರ್ವೇಷನ್ ಕೂಡ ಚರ್ಚೆ ಆಗುತ್ತೆ. ಯಾಕಂದರೆ ಮೀಸಲಾತಿ ಅಂದ ತಕ್ಷಣ ಎಜುಕೇಷನ್ನು ಮತ್ತು ಜಾಬ್ ಓರಿಯೆಂಟೆಡ್ ಅದೊಂದೆಡೆ ಆದರೆ ಪೊಲಿಟಿಕಲ್ ರಿಸರ್ವೇಷನ್ ಕೂಡ ಇದಕ್ಕೆ ಅಪ್ಲಿಕಬಲ್ ಆಗುತ್ತೆ ಸರ್ ಮುಂದಿನ ದಿನ? 100% ಆಗುತ್ತೆ. ಯಾಕೆ ಅಂತಂದರೆ ರಿಸರ್ವೇಷನ್ ಅನ್ನೋಂಥದ್ದು ಎಲ್ಲ ವರ್ಗದಲ್ಲೂ ಕೂಡ ಅದು ಅನ್ವಯ ಆಗಲೇಬೇಕು. ಇದು ಬರೀ ಶೈಕ್ಷಣಿಕ, ಆರ್ಥಿಕ, ರಾಜಕೀಯ, ಕೈಗಾರಿಕಾ ಉದ್ಯಮ ಹಿಂಗಲ್ಲ. ಎಲ್ಲೆಲ್ಲಿ ರಿಸರ್ವೇಷನ್ ಕಾನೂನು ನಡಿನಲ್ಲಿ ಮಾಡಬೇಕು ಅಲ್ಲೆಲ್ಲ ಕೂಡ ಇದೇ ಯಾರ್ಡ್ ಸ್ಟಿಕ್ನಲ್ಲಿ, ಈ ಒಳ ಮೀಸಲಾತಿನಲ್ಲಿ ಅಟ್ಲೀಸ್ಟ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಏನು ಭಾಗ ಆಗಿದೆ ಅದೇ ಭಾಗದಲ್ಲಿ ನಾಳೆ ದಿನ ಗ್ರಾಮ ಪಂಚಾಯಿತಿ, ಕಾರ್ಪೊರೇಷನ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, MLA, MP ಇದೇ ಭಾಗದಲ್ಲಿ ಅಂತಲೇಬೇಕು. ಇಲ್ಲಾಂದ್ರೆ ಅದು ಕಾನೂನು ಬಾಹಿರ ಆಗುತ್ತೆ.